ಮಸೀದಿಯ ಆಡಳಿತ ಸಮಿತಿಯ ಇಬ್ಬರು ಮುಚ್ಚಳಿಕೆ ಬರೆದು ಕೊಟ್ಟ ಮೇಲೆ ಸಹ ಸುಮೋಟೋ ಕೇಸನ್ನ ರಿಜಿಸ್ಟರ್ ಮಾಡಿದೆ. ಇದು ಘೋರವಾದ ಅನ್ಯಾಯ. ಒಂದು ವೇಳೆ ಸುಮೋಟೋ ಕೇಸ್ ಹಾಕುದಾದ್ರೆ ದಿನಕ್ಕೆ ಒಂದು 500 ಕೇಸ್ ಮಂಗಳೂರು ನಗರದಲ್ಲಿ ಹಾಕಬೇಕಾಗ್ತದೆ. ಯಾರೋ ಒಂದಿಬ್ಬರು ಕೋಮು ಕ್ರಿಮಿಗಳು ಇದರ ಬಗ್ಗೆ ಟ್ವೀಟ್ ಮಾಡ್ತಾರೆ, ಸುಮೋಟೋ ಕೇಸ್ ದಾಖಲು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೇವೆ. ಇವತ್ತು ಬರುವ ಶುಕ್ರವಾರದ ಒಳಗೆ ಈ ಟೊಮೊಟೊ ಕೇಸ್ ದಾಖಲು ಮಾಡಿದ್ದನ್ನ ಹಿಂಪಡೆಯಬೇಕು. ನಾವು ಇವತ್ತು ಮಂಗಳೂರು ಕಮಿಷನರ್ ಅವರನ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದೆವು. ಇದುವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಮಂಗಳೂರಿನಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡಿದ ಅವರ ಮೇಲೆ ಸುಮೋಟೋ ಕೇಸ್ ಮಾಡಿದಂತಹ ಯಾವುದೇ ದಾಖಲೆ ಇದುವರೆಗೆ ನಡೆದಿಲ್ಲ. ಆದರೆ ಇತ್ತೀಚೆಗೆ ಕಂಕನಾಡಿಯ ಮಸೀದಿಯೊಂದರ ಜುಮಾ ನಮಾಜ್ಗೆ ಕೊನೆಯ ಕ್ಷಣದಲ್ಲಿ ಬಂದವರು ಒಂದು 10-12 ಜನ ಅದು ಸಹ ಒಳ ರಸ್ತೆಯಲ್ಲಿ, ಮುಖ್ಯ ರಸ್ತೆಯಿಂದ ಸುಮಾರು 150 ಮೀಟರ್ ದೂರದಲ್ಲಿರುವಂತಹ ಒಳ ರಸ್ತೆಯಲ್ಲಿ ಕೊನೆಯ ಕ್ಷಣದಲ್ಲಿ ನಮಾಜ್ಗೆ ಬಂದವರು 10-12 ಜನ 2 ನಿಮಿಷದಲ್ಲಿ ನಮಾಜ್ ಮುಗಿದು ಹೊರಟೋಗಿದ್ದಾರೆ. ಇದನ್ನು ಯಾರೋ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ. ವೈರಲ್ ಮಾಡಿದ ಮೇಲೆ ಪೊಲೀಸರು, ಕದ್ರಿ ಪೊಲೀಸರು ಮಸೀದಿಯ ಆಡಳಿತ ಸಮಿತಿಯವರಿಗೆ ಫೋನ್ ಮಾಡಿ ತಾವು ತಕ್ಷಣ ಇದರ ಬಗ್ಗೆ ತಾವು ಸ್ಟೇಷನ್ಗೆ ಬರಬೇಕು ಅಂತ ಅವರಿಗೆ ಕರೆ ಮಾಡ್ತಾರೆ. ಮಸೀದಿಯ ಆಡಳಿತ ಸಮಿತಿಯ ಇಬ್ಬರು ಕದ್ರಿ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸರ ಸಮ್ಮುಖದಲ್ಲಿ ಕಂಕನಾಡಿಯಲ್ಲಿ ಮಾರ್ಕೆಟ್ ಇದೆ, ಫಾದರ್ ಬ್ರೂಸ್ ಆಸ್ಪತ್ರೆ ಇದೆ, ಅನೇಕ ವಾಸ್ತವ್ಯದ ಕಟ್ಟಡಗಳಿವೆ. ಹಾಗಾಗಿ ಎಲ್ಲ ಜನ ಬರ್ತಾರೆ. ಮಸೀದಿಯಲ್ಲಿ ಕೊಂಚ ಸ್ಥಳಾವಕಾಶದ ಕಡಿಮೆ ಇದ್ದ ಕಾರಣ ಕೊನೆಯ ಕ್ಷಣದಲ್ಲಿ ಬಂದವರು ನಮಾಜ್ ಮಾಡಿರ್ಬೋದು. ಉಳಿದ ನಮಾಜ್ ಮಾಡುವವರು ನಾವು ನಮಾಜ್ಗಾಗಿ ಕೈ ಕಟ್ಟಿದ ಮೇಲೆ ಅದನ್ನು ತಡೆಯುವ ಹಾಗೆ ಸಾಧ್ಯ ಆಗಲಿಲ್ಲ. 2 ನಿಮಿಷದಲ್ಲಿ ಅದನ್ನು ಮುಗಿಸಿಕೊಂಡು ಹೋಗಿದ್ದಾರೆ. ಯಾವುದೇ ಪಾದಚಾರಿಗಳಿಗೆ ಅಥವಾ ಇತರರಿಗೆ ತೊಂದರೆ ಆಗಿಲ್ಲ, ಯಾವುದೇ ವಾಹನಕ್ಕೆ ಅಡೆತಡೆ ಆಗಿಲ್ಲ. ಇದನ್ನು ತಾವು ಇದರ ವಿಡಿಯೋದಲ್ಲಿ ಹೇಳಿದ ಮೇಲೆ ಸಹ ಇನ್ನೂ ಅಂಥದ್ದು ನಡೀಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಅಲ್ಲಿ ಸೆಕ್ಯೂರಿಟಿಯನ್ನು ಇಟ್ಟು ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತ ಮುಚ್ಚಳಿಕೆ ಬರೆದು ಕೊಟ್ಟ ಮೇಲೆ ಸಹ ಸುಮೋಟೋ ಕೇಸನ್ನ ನಮಾಜ್ ಮಾಡೋರಿಗೆ ರಿಜಿಸ್ಟರ್ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಮಂಗಳೂರು ಕಮಿಷನರ್ ಹತ್ರ ನಾವು ಇವತ್ತು ಮಾಡಿದ್ದೇವೆ. ಇದು ಘೋರವಾದ ಅನ್ಯಾಯ, ಇದು ಖಂಡಿತವಾಗಿ ಅನ್ಯಾಯ. ಇದನ್ನು ನಾವು ಪ್ರಬಲವಾಗಿ ಖಂಡಿಸ್ತಾ ಇದ್ದೇವೆ. ಮತ್ತು ಒಂದು ವೇಳೆ ಸುಮೋಟೋ ಕೇಸ್ ಹಾಕುದಾದ್ರೆ ದಿನಕ್ಕೆ ಒಂದು 500 ಕೇಸ್ ಮಂಗಳೂರು ನಗರದಲ್ಲಿ ಹಾಕಬೇಕಾಗ್ತದೆ. ಮಂಗಳೂರು ನಗರದ ಅನೇಕ ಧಾರ್ಮಿಕ ಕಾರ್ಯಕ್ರಮ ಚಟುವಟಿಕೆಗಳೆಲ್ಲ ಇವತ್ತು ರಸ್ತೆ ಮಧ್ಯದಲ್ಲಿ ನಡೀತಾ ಇದೆ. ಯಾವುದೇ ಕಾರಣಕ್ಕೆ ಒಂದು ವೇಳೆ ಸುಮೋಟೋ ಮಾಡೋದಾದ್ರೆ ದಿನಕ್ಕೆ ಪೊಲೀಸರಿಗೆ ಪುರ್ಸೊತ್ತಿರ್ಲಿಕ್ಕಿಲ್ಲ ಮತ್ತು ಕೇಸ್ ಮಾಡಿದವರನ್ನು ಹಾಕಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಜೈಲುಗಳಿಗೂ ಸ್ಥಳ ಸಾಕಾಗ್ಲಿಕ್ಕಿಲ್ಲ. ಅಷ್ಟು ಧಾರ್ಮಿಕ ಚಟುವಟಿಕೆಗಳೆಲ್ಲ ಮಾರ್ಗದ ಮಧ್ಯದಲ್ಲಿ ನಡೀತದೆ. ಅದೆಷ್ಟೋ ಜಾತ್ರೆಯ ಸಂದರ್ಭದಲ್ಲಿ, ಉರುಸ್ತ ಸಂದರ್ಭದಲ್ಲಿ ಇರಬಹುದು, ಸಾರ್ವಜನಿಕ ರಸ್ತೆಯನ್ನು ಉಪಯೋಗಿಸಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇಷ್ಟವರೆಗೆ ಇದನ್ನು ಯಾರೂ ತಡೆದಿಲ್ಲ. ಯಾವ ಧರ್ಮದವರು ಇದರ ಆಕ್ಷೇಪಣೆ ಮಾಡಿದ್ದಿಲ್ಲ, ಯಾರೂ ಇದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟದಿಲ್ಲ. ಆದರೆ ಯಾರೋ ಒಂದಿಬ್ಬರು ಕೋಮು ಕ್ರಿಮಿಗಳು ಇದರ ಬಗ್ಗೆ ಟ್ವೀಟ್ ಮಾಡ್ತಾರೆ. ಯಾವುದೋ ಒಂದು ಟಿವಿಯವ ಇದು ದುರುದ್ದೇಶಪೂರಿತ ಸಾರ್ವಜನಿಕರನ್ನು ಉದ್ರೇಕಿಸುವಂಥ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಟ್ವೀಟಿನ ಹೇಳಿದ ಕೂಡಲೇ, ಸ್ಟೇಟ್ಮೆಂಟ್ ಬಂದ ಕೂಡಲೇ ಸುಮೋಟೋ ಕೇಸ್ ದಾಖಲು ಮಾಡ್ತಾರೆ ಅಂತ ಹೇಳಿದರೆ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೇವೆ. ಇವತ್ತು ಇದನ್ನು ಗೃಹ ಸಚಿವರ ಗಮನಕ್ಕೆ ತಂದಿದ್ದೇವೆ, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇವೆ, ನಮ್ಮ ಸ್ಪೀಕರ್ ಅವರ ಗಮನಕ್ಕೆ ತಂದಿದ್ದೇವೆ. ಮತ್ತು ತಕ್ಷಣ ಈ ಕೇಸನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಈಗಾಗಲೇ ನಾವು ಕಮಿಷನರ್ ಹತ್ರ ಹೇಳಿದ್ದೇವೆ. ಮತ್ತು ಈ ಕೇಸನ್ನು ತಕ್ಷಣ ವಾಪಸ್ ಪಡಿತೇವೆ. ಇದು ಸ್ವಲ್ಪ ಇದರಲ್ಲಿ ಇದಾಗಿದೆ ಅಂತ ಹೇಳಿ ಅವರು ಒಪ್ಪಿಕೊಂಡಿದ್ದಾರೆ. ಆ ಪ್ರಕಾರ ನಾವು ಮಾತಾಡಿದ್ದೇವೆ. ಮತ್ತು ಒಂದು ವೇಳೆ ಕೇಸ್ ವಾಪಸ್ ಮಾಡದೆ ಇಂಥದ್ದು ಮುಂದುವರಿದರೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಖಂಡನೆ ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲರೂ ಮುಸ್ಲಿಂ ಸಮಾಜದ ಮುಖಂಡರು, ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಗಳು ಎಲ್ಲರೂ ಸೇರಿಕೊಂಡು ಇವತ್ತು ಕಮಿಷನರ್ ಅವರಿಗೆ ಸ್ಥಿತಿ ಮನವಿಯನ್ನು ಮಾಡಿದ್ದೇವೆ. ಬರುವ ಶುಕ್ರವಾರದ ಒಳಗೆ ಆದಷ್ಟು ಬೇಗನೆ ಈ ಟೊಮೊಟೊ ಕೇಸ್ ದಾಖಲು ಮಾಡಿದ್ದನ್ನು ಹಿಂಪಡೆಯಬೇಕು. ಒಂದು ವೇಳೆ ನೀವು ಪಡೆಯದೇ ಇದ್ದಲ್ಲಿ ನಾವು ದಕ್ಷಿಣ ಕನ್ನಡದ ಎಲ್ಲ ಮುಸಲ್ಮಾನ ಬಾಂಧವರು ಪ್ರತಿಭಟನೆ ಮಾಡ್ತೇವೆ. ಆದ್ದರಿಂದ ಇದಕ್ಕೆ ಅವಕಾಶ ಕೊಡಬಾರ್ದು, ತಮ್ಮ ಮೇಲೆ ಭರವಸೆ ಇಡ್ತೇವೆ ಅಂತ ಹೇಳಿದ್ದಕ್ಕೆ ಅವರು ಸಕಾರಾತ್ಮಕವಾಗಿ ಉತ್ತರಿಸಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಮನವಿಗೆ ಸ್ಪಂದನೆ ಮಾಡ್ತೀನಿ ಅಂತ ಹೇಳುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದ ನಾವು ಈಗ ಶಾಂತಿಯುತವಾಗಿ ಎಲ್ಲ ನಮ್ಮ ಸಮಾಜದ ಎಲ್ಲ ಯುವ ಜನಾಂಗದಲ್ಲಿಯೂ ಕೂಡ ಮನವಿ ಮಾಡುವುದು, ಖಂಡಿತವಾಗಿಯೂ ನಮ್ಮ ಪೊಲೀಸ್ ಇಲಾಖೆ ಈ ಒಂದು ಕೇಸನ್ನು ಇಲ್ಲಿಗೆ ಮುಕ್ತಾಯವಾಗಿ ಇನ್ನು ಮುಂದಕ್ಕೆ ಈ ಥರದ ಘಟನೆ ನಡೆಯಲಿಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಅಂತ ಹೇಳುವ ಭರವಸೆಯನ್ನು ಕೂಡ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಕೊಟ್ಟಿದ್ದಾರೆ.